ಅಂದ್ರೆ ನಾವು ಸಂಚಾರಿ ದೂರವಾಣಿ ಒಳಗೆ ಮಾತಾಡಿದ್ದು ಎಲ್ಲ ಗೊತ್ತಾದ. ಆಕಿ ಯಾರು, ಆಕಿ ಎಲ್ಲಿಂದ ಬಂದಾಕಿ, ಆಕಿ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಫೋನ್ ಮಾಡಿದ್ರು. ಹೌದಲ್ಲ? ಮೊಬೈಲ್ ಮೇಲೆ ಹಣೆಗೂ ನಿಮ್ ಜೋಡಿ ಅತ್ಲಾ ಕಡೆಯಿಂದ ಯಾರು ಮಾತಾಡ್ತಿದ್ರು ಅಂತ ಗೊತ್ತಾಗ್ಲಿಲ್ಲ ಬಿಡ್ರಿ. ಕೆಲವೊಂದ್ ವಿಚಾರ ಅಂತೂ ಬೇಡ ಬೇಡ ಅಂದ್ರು ದೇವ್ನಂಗ ಧುತ್ತನಗ್ ಬಂದ್ ಮುಂದ್ ಕೊಡ್ತಾವ್ ನೋಡ್ರಿ. ಆದ್ರೆ ಅಣ್ಣರ ಒಂದ್ ವಿಚಾರ ಅದ ನೋಡ್ರಿ, ನೀವು ಮಾಡುದು ಆ ದೇವ ನಮ್ಮ ಮನೆಯಿಂದ ಹೊರಗಾಕ್ಲಿಕ್ಕೆ, ನಾನ್ ಮಾಡುದು ಅದ ಕೆಲ್ಸನ. ಅಲ್ರಿ ಓಂಕಾರ ಅಣ್ಣರ, ನೀವ ವಿಚಾರ ಮಾಡ್ರಿ. ನಾನು ನೀವೇನೋ ಈ ಮನೆಗೆ ಸಂಬಂಧಿಕರಿದ್ದೇವಿ, ಆದ್ರ ಆ ಹುಡುಗಿ ಏನದರಿ ಸುಡ್ಲಿ, ಕುಲುತ್ತಲ್ಲ, ಗೋತ್ರದ್ದಲ್ಲ, ಹತ್ತಿದ್ದಲ್ಲ, ಹೊಂದಿದ್ದಲ್ಲ. ಆದ್ರೂ ನೋಡ್ರಿ ಈ ಮನೆ ಮಂದಿ ಎಲ್ಲ ಹುಡುಗಿನ ತಲೆ ಮೇಲೆ ಹೆಂಗೆ ಏರ್ಸ್ಕೊಂಡ್ ಕೂತಾರಂತ. ಒಂದು ಮೋನಿ ಈ ಡೊಳ್ನೊಳಗ್ ಹೊಕ್ಕ ಇಲ್ಲಿ ಮರಿಯಾಗ್ಯದ ನೋಡ್ರಿ. ಅದು ತಿಂದು ತಿಂದು ಯಾವಾಗರ ಕೇಳ ಕಿಟಿ ಪಿಟಿ ಕಿಟಿ ಪಿಟಿ ಅಂತ ಸೌಂಡ್ ಮಾಡ್ತಾನೆ ಇರ್ತದ ಸುಡ್ಲಿ. ಅದ್ರಿಂದಂತೂ ಈ ಮನೆಯೊಳಗ ಯಾರಿಗೂ ನೆಮ್ಮದಿ ಇಲ್ದಂಗಾಗ್ಯದ. ಹರಿದ್ದ ತಂದೆ ನಮ್ದ ನಮಗ್ ರಗಡಾಗಿರ್ತದ. ಇನ್ನು ರಸ್ತಾದೊಳಗ್ ಹೋಗೋ ಬೆಂಕಿನ ಹುಡಿಯೊಳಗ ಯಾರು ಕಟ್ಕೋತಾರೇನ್ರಿ? ಮೊದಲ ಹೆಣ್ಣುಡುಗಿ ಅದ ಅದು. ನಾಳೆ ದಿನ ಕೈಕಾಲ್ ಮಾರಿ ದುಂಡಗಾದ್ರ ಮುಗ್ದ ಹೋತು. ಖರೆ ಅಂದ್ರು ನಮ್ ವಕೀಲ್ದಾದಾಗ ಮೈ ತುಂಬಾ ಹುಣ್ಣಿದ್ದಂಗ ಅಲ್ರಿ ಏನಾರ. ಇದನ್ನೆಲ್ಲ ನಮ್ಗೆಲ್ಲ ಬಿಡಿಸಿ ಹೇಳಲಿಕ್ಕೆ ಆಗ್ತದೇನ್ರಿ? ಅದು ಬೇಕಾದಾಗ್ಲಿ ರೀ ಏನಾರ, ನಾ ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ. ಆ ಹುಡುಗಿ ಗಂಗಾ ಮಾತ್ರ ಈ ಮನೆಯಿಂದ ತೊಲಗಬೇಕು. ಆ ಕೆಲಸ ನಿಮ್ಮಿಂದಾದ್ರೇನು ನನ್ನಿಂದಾದ್ರೇನು ಒಟ್ಟಿನೊಳಗ ಆಗೋ ಕೆಲಸ ಸಲೀಸಾಗ್ಬೇಕು ಅಷ್ಟ. ಆಮೇಲೆ ಇನ್ನೊಂದು ವಿಚಾರ ಅದ ನೋಡ್ರಿ, ನಾ ನಿಮ್ ಫೋನಿನ ಸುದ್ದಿನ ಯಾರ ಮುಂದೆ ಹೇಳೋದೇ ತೆಗೀರಿ ಏನಾರ. ನಾ ನನ್ನ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ ನೋಡ್ರಿ ಅಣ್ಣಾರ. ನಾ ಸುಳ್ಳು ಪಳ್ಳು ಹೇಳೋವಕಿನ ಅಲ್ಲ. ನಾ ಒಂದ್ ವೇಳೆ ಸುಳ್ಳು ಹೇಳಿದ್ನಂದ್ರ ನನ್ನ ಮೊಬೈಲಿಗೆ ಮೆಸೇಜ್ ಬರೋದ್ ಬ್ಯಾಡ ಅಂತೀನಿ. ಈ ವಿಚಾರನಂತೂ ನೀವು ತಲೆಯಿಂದ ತೆಗೆದ ಹಾಕ್ರಿ. ಆದ್ರ ನನ್ನ ಮುಂದೆ ಮಾತ್ರ ಹೆದರಿಕೆ ಬಿಟ್ಟು ಹೇಳ್ರಿ, ಹೆದರಿಕೆ ಬಿಟ್ಟು ಯಾವ ಬಲಿ ಹಾಕಿರಿ ಅಂತ. ಏನೋ ಆ ಕಡೆಯಿಂದ ಹೊಂಟಿದ್ನಿ, ಫೋನ್ ರಿಂಗ್ ಆಗೋದು ಕಿವಿಗ್ ಬಿತ್ತು, ಅದಕ್ಕೆ ತಗೊಂಡ್ ಮಾತಾಡಿದ್ನಿ. ನನ್ ಕರ್ಮಕ್ಕ ಆದ ಟೈಮಿಗೆ ಅವ ಮಾತಾಡ್ಬೇಕಾ ಸುಡ್ಲಿ? ಅಲ್ಲ, ನೀವ ಹೇಳ್ತಿದ್ರೌದಲ್ಲೋ ಎಲ್ಲಾರ್ಗೂ ಟಾಮ್ ಟಾಮ್ ಮಾಡ್ಕೋತ. ಹುಡುಗಿ ಪರದೇಸಿ ಅದ, ಅದಕ್ಕ ಅಪ್ಪ ಅವ್ವ ಯಾರು ಇಲ್ಲ, ದಿಕ್ಕು ದೇಸಿ ಅಂತ ಯಾರು ಇಲ್ಲ ಅಂತ ಹೇಳಿ. ನನಗ್ಯಾಕ್ ಬೇಕ್ರಿ ಇದೆಲ್ಲ? ಅಲ್ಲ, ನಾಳೆ ಅವರ ಬರ್ತಾರಲ್ಲ ಮನೆಗೆ, ಅವಾಗ ನೀವ ವಿಚಾರ ಮಾಡ್ರಿ. ಊರು ಸುದ್ದಿ ತಗೊಂಡು ಮುಲ್ಲ ಸೊರಗಿದ್ನಂತ, ಹಂಗಾತ್ ನನ್ ಕತಿ. ನಂದ ನನಗ್ ರಗಡಾಕ್ ಕೂತದ. ಅವ್ರ ಹೆಸರೇನಾರ ಹೇಳಿದ್ರೇನು? ಹಾರಿದದ. ಅವ್ರ ಹೆಸರು ಹೇಳಿದ್ರು. ಮೊದ್ಲಿಗೆ ಹೆಸರು ಹೇಳಿನ, ಆಮೇಲೆಲ್ಲ ಕತೆ ಶುರು ಮಾಡಿದ್ದು. ಆಗ ಅವ್ರ ಹೆಸರು ನಂಗೆ ಮರ್ತಿದೆ. ಇದು ದೊಡ್ಡ ವಕೀಲ್ರ ಮನಿ ಅದನಂತನೂ ಬೇರೆ ಕೇಳಿದ್ರು. ದಾದಾ, ಯಾಕೆ ಗಲಿಬಿಲಿ ಮಾಡ್ತೀರಿ?
ಎಲ್ಲ ಕೂತ್ಕೊಂಡು ವಿಚಾರ ಮಾಡಿದ್ರಾತು. ಏನಂತೀರಿ ಕಾಕು? ಅವ್ರಿಗೆ ಗಂಗಾ ಇಲ್ಲಿರೋದು ಹೆಂಗ್ ಗೊತ್ತಾತಂತ? ಮನಮನ ಖರೆ ಅದ ನೋಡ್ರಿ ಕಾಕುಚಿ. ನಾ ಬಿಡ್ತೀನೇನೋ, ನಾನು ಕೇಳೇ ಬಿಟ್ನಿ. ಆದ್ರ ಅವ್ರು ಹೇಳಿದ್ರು, ನಾವು 1 ವರ್ಷದಿಂದ ಗಂಗಾ ನೋಡ್ಲಿಕತ್ತೀವಿ, ಫೋಟೋ ಹಿಡ್ಕೊಂಡು ಯಾರ್ಯಾರಿಗೆಲ್ಲ ಸಿಗ್ತಾರ ಅವ್ರಿಗೆಲ್ಲ ಕೇಳಲಿಕತ್ತೀವಿ. ಅವ್ರಿಗೆ ಯಾರೋ ಹೇಳಿದ್ರಂತ ಗಂಗಾ ವಕೀಲರ ಮನೆಯೊಳಗಿದ್ದಾಳ ಅಂತ ಹೇಳಿ. ಅದನ್ನೆಲ್ಲ ಪಕ್ಕಾ ಮಾಡ್ಕೊಂಡ ಬರ್ಲಿಕತ್ತಾರ್ರಿ ಕಾಕು. ಅಲ್ಲ, ಹಿಂಗೆ ಯಾರ್ಯಾರೋ ಬಂದು ಗಂಗಾನ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಏನರ್ಥ? ಇನ್ನು ಮುಂದೆ ಗಂಗಾ ವಿಚಾರದಾಗ ಯಾರು ಏನು ಮಾತಾಡ ಹಂಗಿಲ್ಲ. ನಾನು ಒಬ್ನ ಮಾತಾಡ್ತೀನಿ. ನೋಡನ್ ತಗೋ ನೀರು. ಅವ್ರು ಹೇಳಿದ ಖರೇನೆ ಇದ್ರ ಗಂಗಾನ ಅವ್ರ ಜೋಡಿ ಕಳಿಸ್ಕೊಡ್ಲಿಕ್ಕೆ ಬೇಕು. ಆಕಿ ತನ್ನ ಬಂಧು ಬಳಗ ಕೂಡ್ಕೋತಾಳಂದ್ರ ಚಲೋನ ಅಲ್ಲೇನು? ನೀರು, ಇಷ್ಟ ದಿನ ಗಂಗಾನ ವಿಚಾರದೊಳಗೆ ನೀ ಮಾಡಿರೋ ತಪ್ಪು ಸಾಕು. ಇನ್ಮೇಲೆ ಆಕಿ ಬಗ್ಗೆ ನಾ ವಿಚಾರ ಮಾಡ್ತೀನಿ. ನಾಳೆ ಅವ್ರು ಬರ್ಲಿ. ಕೇಸರಿ ಬಣ್ಣ ತ್ಯಾಗದ ಸಂಕೇತ, ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ರೀ. ಮತ್ತ ಬಿಳಿ ಬಣ್ಣ ಟೀಚರ್, ಬಿಳಿ ಬಣ್ಣ ವಿದ್ಯೆಯ ಸಂಕೇತ. ನಿನ್ನ ಹೆಸರೇನು? ಗಂಗಾ ಹೇಳಿ. ಗಂಗಾ ಪುಟ್ಟ, ಹಂಗೆ ಕೇಳ್ದಿ ಬಿಳಿ ಬಣ್ಣ ವಿಧವೆಯ ಸಂಕೇತ ಅಂತ? ನಾ ವಿದ್ವೆ ಅಲ್ದ, ಅದಕ್ಕೆ.